ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್. ಇನ್ನೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನು ಒತ್ತಿ. ಹಾಗೆ ನಮ್ಮ ಚಾನಲ್ ಹೆಚ್ಚಿನ ವೀಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಬೆಲ್ ಐಕಾನನ್ನು ಕೂಡ ಮರಿಲ್ಲ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ಸುದ್ದಿ ನಿಮ್ಮ ಮುಂಚೆ ನೋಟಿಫಿಕೇಶನ್ ಬರ್ತದೆ. ನಮಸ್ಕಾರ ಸ್ನೇಹಿತರೆ, ಸುಮಲತಾಗೆ ಬಿಗ್ ಶಾಕ್ ಕೊಟ್ಟ JDS. ಹೌದು, ಏನು ಅಂತ ಹೇಳ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಮರೆಯದೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ಇಂದಿನ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು. ಆದರೆ ಇಂತಹ ಅನಾಹುತ ನಮ್ಮ ಸುಮಲತಾ ಅಂಬರೀಷ್ ಅವರಿಗೆ ಆಗಬಾರದಿತ್ತು ಸ್ನೇಹಿತರೆ. ಹೌದು, ಏನು ಅಂತ ಹೇಳ್ತೀವಿ, ದಯವಿಟ್ಟು ಕೇಳಿ ಸ್ನೇಹಿತರೆ. ಏಪ್ರಿಲ್ 18ರಂದು ಮಂಡ್ಯ ಲೋಕಸಭಾ ಚುನಾವಣಾ ಕ್ಷೇತ್ರದ ಚುನಾವಣೆ ನಡೆಯುತ್ತಿದೆ. ಎರಡು ಕಡೆಯವರು ಅತ್ಯಂತ ಬಿಗ್ ಫೈಟನ್ನು ಕೊಡ್ತಿದ್ದಾರೆ. ಹೌದು ಸ್ನೇಹಿತರೆ, ಕುಮಾರಸ್ವಾಮಿಯವರು ತಮ್ಮ ಮಗ ನಿಖಿಲ್ನನ್ನು ಗೆಲ್ಲಿಸಲು ಮಂಡ್ಯದಲ್ಲಿ ಠಿಕಾಣಿ ಹೂಡಿದ್ದಾರೆ. ತನ್ನ ಮಗನನ್ನು ಹೇಗಾದರೂ ಮಾಡಿ ಗೆಲ್ಲಿಸಲೇಬೇಕೆಂದು ಪಣ ತೊಟ್ಟು ನಿಂತಿದ್ದಾರೆ ಕುಮಾರಸ್ವಾಮಿಯವರು. ಇತ್ತ ಸುಮಲತಾ ಅಂಬರೀಷ್ ರವರು ಸಹ ತಮ್ಮ ಫೇಸ್ಬುಕ್ ಪೇಜ್ ಮೂಲಕ ಹಾಗೂ ಯಶ್ ಮತ್ತು ದರ್ಶನ್ ರವರ ಮೂಲಕ ಅತಿ ದೊಡ್ಡ ಪ್ರಚಾರವನ್ನೇ ಕೈಗೊಂಡಿದ್ದರು. ಇದೀಗ ಬಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಸುಮಲತಾ ಅವರಿಗೆ ದೊಡ್ಡ ಆಘಾತದ ವಿಚಾರವೆಂದೇ ಹೇಳಬಹುದು ಸ್ನೇಹಿತರೆ. ಹೌದು, ಹಾಗಾದರೆ ಆ ಆಘಾತಕಾರಿ ವಿಚಾರ ಏನು, ಅವರಿಗೆ ಏನು ಶಾಕ್ ಆಗಿದೆ ಅಂತ ಹೇಳ್ತೀವಿ ಸ್ನೇಹಿತರೆ. ಯಾರೋ ಕುತಂತ್ರದಿಂದ ಅವರ ಫೇಸ್ಬುಕ್ ಪೇಜನ್ನು ಬ್ಲಾಕ್ ಮಾಡಿಸಿದ್ದಾರೆ. ಸುಮಾರು 1.5 ಲಕ್ಷ ಫಾಲೋವರ್ಸ್ನ ಹೊಂದಿದ್ದ ಸುಮಲತಾರವರು ತಮ್ಮ ಫೇಸ್ಬುಕ್ ಪೇಜನ್ನು ಚುನಾವಣಾ ಮತಯಾಚನೆಗೆ ಉಪಯೋಗಿಸಿದ್ದರು. ಆದರೆ ಮತದಾನಕ್ಕೆ ಕೇವಲ 2 ದಿನ ಇದೆ ಅನ್ನೋ ಹಾಗೆ ಅವರ ಫೇಸ್ಬುಕ್ ಪೇಜ್ ಅಳಿಸಿ ಹೋಗಿದೆ. ಆಗ ಯಶ್ ಮತ್ತು ದರ್ಶನ್ ಅವರು ತುಂಬಾ ಬೇಸರಗೊಂಡು ಸುಮಲತಾ ಅಂಬರೀಷ್ ಅವರಿಗೆ ಮತ್ತೆ ಹೊಸ ಫೇಸ್ಬುಕ್ ಪೇಜನ್ನು ಓಪನ್ ಮಾಡಿಕೊಟ್ಟು ಮತ್ತೆ ಪ್ರಮೋಷನ್ ಮಾಡುವಂತೆ ಎಲ್ಲರಲ್ಲೂ ಮನವಿಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದು JDS ರವರದ್ದೇ ಕೆಲಸ ಇರಬೇಕು. ಅವರು ನನ್ನನ್ನು ಸೋಲಿಸಲು ಹೀಗೆಲ್ಲ ಮಾಡ್ತಾ ಇದ್ದಾರೆ, ಅವರಿಗೆ ಭಯ ಹುಟ್ಟಿದೆ ನನ್ನ ಬಗ್ಗೆ ಅಂತ ಹೇಳಿ ಸುಮಲತಾ ಅಂಬರೀಷ್ ರವರು ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಹಾಗಾದರೆ ಇದು JDS ರವರದ್ದೇ ಕೆಲಸನಾ ಅಥವಾ ಯಾರೋ ಕುತಂತ್ರಿಗಳು ಮಾಡಿದ್ದಾರಾ ಅಥವಾ ಸುಮಲತಾ ಅಂಬರೀಷ್ ಅವರು ಗೆಲ್ಲಬೇಕಾ ಅನ್ನೋದನ್ನ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೆ ನೀವೆಲ್ಲರೂ ಯಶ್ ಹಾಗೂ ದರ್ಶನ್ ರವರ ಅಭಿಮಾನಿಗಳಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ ಸ್ನೇಹಿತರೆ. ಹೌದು, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.